ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ಈ ಪರಿಸರದಲ್ಲಿ ಭವಿಷ್ಯದಲ್ಲಿ ನಿರ್ಮಾಣ ಆಗ್ಲಿಕ್ಕಿರ್ತಕ್ಕಂಥ ಕೆತ್ತನೆಗೆ ಒಳಪಡಲಿರ್ತಕ್ಕಂಥ 151 ಅಡಿ ಎತ್ತರದ ತೀರ್ಥಂಕರ ಭಗವಾನ್ ಪಾರ್ಶ್ವನಾಥರ ಪ್ರತಿಮೆಯ ಭೂಮಿ ಪೂಜನಾ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. AGM ಇಂಜಿನಿಯರಿಂಗ್ ಕಾಲೇಜ್ ಈ ವರ್ಷ, ಈ ಕ್ಯಾಲೆಂಡರ್ ಇಯರ್, ಈ ಶೈಕ್ಷಣಿಕ ವರ್ಷದಿಂದ ಆ ಕಾಲೇಜ್ ಕೂಡ ಇದೇ ಪರಿಸರದಲ್ಲಿ ಆರಂಭ ಆಗೋದಿದೆ. ಆ ಕಾಲೇಜಿನ ಪರಿಸರದಲ್ಲಿ ಸರಸ್ವತಿ ಮಾತೆಯ ವಿಗ್ರಹದ ಉದ್ಘಾಟನೆಯ ಜೊತೆಗೆ ಆ ಕಾಲೇಜ್ ಕೂಡ ಇವತ್ತು ಲೋಕಾರ್ಪಣೆಗೊಂಡಿದೆ. ಆ ರೀತಿ ಭಗವಾನ್ ತೀರ್ಥಂಕರ ಪಾರ್ಶ್ವನಾಥರ ಪ್ರತಿಮೆಯ ಭೂಮಿ ಪೂಜನಾ ಕಾರ್ಯಕ್ರಮ, ಕಾಲೇಜಿನ ಲೋಕಾರ್ಪಣೆ, ಕಾಲೇಜಿನಲ್ಲಿ ಸರಸ್ವತಿ ಮಾತೆಯ ವಿಗ್ರಹದ ಅನಾವರಣ, ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆಚಾರ್ಯ ಗುಣಧರ ನಂದಿ ಮಹಾರಾಜರ ಪಾದಗಳಿಗೆ ನಮಸ್ಕರಿಸ್ತಾ, ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರಾಗಿರುವಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ರೆ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರೇ, ಮಾಜಿ ಸಂಸದರೇ, ಸಮಾಜದ ಜೀವನದ ಅನೇಕ ಗಣ್ಯರೇ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರದ್ಧೆಯ ಮಾತಾ ಭಗಿನಿಯರೇ, ಆತ್ಮೀಯ ಸಹೋದರ ಬಂಧುಗಳೇ, ಹಾಗೆ ತಾಲೂಕಿನ, ಜಿಲ್ಲೆಯ, ರಾಜ್ಯದ ಅಕ್ಕಪಕ್ಕದ ರಾಜ್ಯಗಳಿಂದ ಇಲ್ಲಿಗೆ ಭಕ್ತರಾಗಿ, ದಾನಿಗಳಾಗಿ ಈ ಒಂದು ಅತ್ಯಂತ ಸದುದ್ದೇಶದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿರತಕ್ಕಂತ ಎಲ್ಲ ಭಕ್ತ ಬಂಧುಗಳೇ, ನಾನು ಅನ್ಕೊಳ್ತೀನಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಜೀವನದ ಒಂದು ಸೌಭಾಗ್ಯದ ಕ್ಷಣ. ಬರೂರಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇರಬೇಕಾದ್ರೆ ತುಂಬಾ ಅಚಾನಕ್ ಆಗಿ ನಮ್ಗೆ ಪ್ರಯತ್ನನೇ ಪಡದೆ ಒಂದು ಪುಣ್ಯದ ಅವಕಾಶ ಅಲ್ಲಿ ತೀರ್ಥಂಕರ ಭಗವಾನ್ ಪಾರ್ಶ್ವನಾಥರ ಪ್ರತಿಮೆಗೆ ತಲೆ ಬಗ್ಗಿಸುವಂತ ಒಂದು ಅವಕಾಶ ಆ ಭಾಗದಲ್ಲಿ ಪ್ರಯಾಣ ಮಾಡೋರು ಎಲ್ರಿಗೂ ಕೂಡ ಸಿಗುತ್ತೆ. ಹಾಗೆ ಶಮನೇವಾಡಿ ಸನ್ಯಾಸಿಗಳಿಗೆ ಹುಟ್ಟಿದ ತಾಯಿ ಬಿಟ್ರೆ ಬೇರೆ ಯಾವ ಬಂಧುತ್ವನೂ ಇಲ್ಲ. ಆದ್ರೆ ವ್ಯಾವಹಾರಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಪೂಜ್ಯ ಗುಣಧರ ನಂದಿ ಮಹಾರಾಜರ ಜನ್ಮಸ್ಥಳ, ಹುಟ್ಟಿದ ಊರಿನ ಋಣವನ್ನು ಕೂಡ ಅವರು ತೀರಿಸ್ತಾ ಇದ್ದಾರೆ ಅನೇಕ ಸಾಮಾಜಿಕ ಕಾರ್ಯಗಳ ಮುಖಾಂತರ. ಈ ಪರಿಸರದಲ್ಲಿ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಬಹುದೊಡ್ಡ ಪರಿವರ್ತನೆಯನ್ನ ತರಲಿಕ್ಕಿರ್ತಕ್ಕಂಥ ಭಗವಾನ್ ತೀರ್ಥಂಕರ ಭಗವಾನ್ ಪಾರ್ಶ್ವನಾಥರ ಪ್ರತಿಮೆಗೆ ಇಲ್ಲಿ ಇವತ್ತು ಶಿಲಾನ್ಯಾಸ ನಡೆದಿದೆ. ಕಲ್ಲು ಬರಬೇಕು, ಕಲ್ಲು ತಮಿಳುನಾಡಿನಿಂದ ಬರಬೇಕು, ಏಕಶಿಲೆಯ ಪ್ರತಿಮೆ ಅದು. ಹೀಗಾಗಿ ಮಧ್ಯ ಮಧ್ಯದಲ್ಲಿ ಕಾಂಕ್ರೀಟ್ ಹಾಕಿ ಅಥವಾ ಮೊಳೆ ಜೋಡಿಸಿ ಕೂಡಿಸುವಂತದ್ದಲ್ಲ, ಏಕಶಿಲೆಯ ಪ್ರತಿಮೆ. 151 ಅಡಿ ಪ್ರತಿಮೆ ಅಂತ ಹೇಳಿದ್ರೆ ಇನ್ನೊಂದು 10-20 ಅಡಿ ಜಾಸ್ತಿ ಎತ್ತರದ ಕಲ್ಲು ಬರಬೇಕು. ನಾನು ಪೂಜ್ಯ ಸ್ವಾಮೀಜಿಗಳ ಹತ್ರ ಕೇಳ್ತಾ ಇದ್ದೆ, ಆಚಾರ್ಯರ ಹತ್ರ ಕೇಳ್ತಾ ಇದ್ದೆ, ಈ ರಸ್ತೆಯಲ್ಲಿ 151 ಅಡಿ ಎತ್ತರದ ಕಲ್ಲನ್ನು ಹೇಗ್ ತಗೊಂಡ್ ಬರ್ತೀವಿ? ಅವ್ರು ಹೇಳಿದ್ರು ಬರೀ ಈ ರಸ್ತೆ ಅಲ್ಲ, ಅದು ತಮಿಳುನಾಡಿನಿಂದ ಬರ್ಬೇಕು. ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ಒಂದು ಸಮಾಜದಲ್ಲಿ ಇದ್ರೆ, ನಡೆಸ್ತಾ ಇರ್ತಕ್ಕಂಥ ಕಾರ್ಯದ ಹಿಂದ್ಗಡೆ ಒಂದು ಸದುದ್ದೇಶ ಇದ್ರೆ, ಸಮಾಜ ಮತ್ತು ಲೋಕ ಕಲ್ಯಾಣದ ಉದ್ದೇಶ ಇದ್ರೆ ಆ ಕಲ್ಲು ಹಾಗೆ ಬರುತ್ತೆ ಎಲ್ಲರ ಸಹಕಾರದ ಜೊತೆಗೆ ಅಂತ ಹೇಳಿ ಅವ್ರ ಆಶೀರ್ವಾದದ ಸ್ವರೂಪದಲ್ಲಿ ಹೇಳಿದ್ರು. ನನಗೀಗಲೂ ಧರ್ಮಸ್ಥಳದ ಗೊಮ್ಮಟೇಶ್ವರ ಪ್ರತಿಮೆಗೆ ಕಲ್ಲನ್ನ ಸಾಗಿಸ್ತಾ ಇರುವಂತ ದೃಶ್ಯ ನಾನು ಕಾಲೇಜ್ ದಿನಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು 2-3 ಸಲ ನೋಡಿದ್ದೆ, ಎಷ್ಟು ಪಡಿಪಾಟ್ಲದು ಅಂತ. ಈಗ ತಮಿಳುನಾಡಿನಿಂದ ಕಲ್ಲು ಬರಬೇಕು, ಕಲ್ಲು ಬರ್ಲಿಕ್ಕಿದೆ. ಇಲ್ಲಿ ಜನವರಿಯಿಂದ ಕೆತ್ತನೆಗೊಳ್ಳಲಾಗಿಲ್ತಿದೆ. ನಮ್ಮ ಎದುರುಗಡೆನೆ ಇನ್ನೊಂದೆರಡು ವರ್ಷದಲ್ಲಿ ಭಗವಾನ್ ತೀರ್ಥಂಕರ ಪಾರ್ಶ್ವನಾಥರ ಪ್ರತಿಮೆ ಇದೇ ಸ್ಥಳದಲ್ಲಿ ನಮ್ಮೆಲ್ಲರನ್ನ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ನಮ್ಮನ್ನ ಕೊಂಡೊಯ್ಯೋದಿದೆ. ಹಾಗೆ ಲೌಕಿಕವಾಗಿರ್ತಕ್ಕಂಥ ಶಿಕ್ಷಣ ನಿಶ್ರೇಯಸ್ಸು, ಹಾಗೆ ಅದ್ರ ಜೊತೆಗೆ ಲೌಕಿಕವಾಗಿರ್ತಕ್ಕಂಥ ಕಲ್ಯಾಣ, ಇದು ಕೂಡ ಬೇಕು ಅಂತ. ಎರಡು, ಕೇವಲ ಅಧ್ಯಾತ್ಮ ಅಲ್ಲ, ಅಧ್ಯಾತ್ಮ ಜೊತೆಗೆ ಲೌಕಿಕ ಕಲ್ಯಾಣ ಸಮಾಗಮ ಆದಾಗ ಜಗತ್ತಿಗೊಂದು ಶ್ರೇಯಸ್ಸು, ಲೋಕಕ್ಕೊಂದು ಕಲ್ಯಾಣ ಅಂತ ಹಿರಿಯರು ಹೇಳ್ತಾರೆ, ಪ್ರಾಜ್ಞರು ಹೇಳ್ತಾರೆ, ಸನ್ಯಾಸಿಗಳು ಹೇಳ್ತಾರೆ. ಹಾಗೆ ಒಂದು ಕಡೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮೂರ್ತಿಯ ಸ್ಥಾಪನೆ, ಇನ್ನೊಂದು ಕಡೆಯಿಂದ ಇದೇ ಪರಿಸರದಲ್ಲಿ, ಶಮನೇವಾಡಿಯ ಪರಿಸರದಲ್ಲಿ ಯಾವ ಗ್ರಾಮಗಳಲ್ಲಿ, ನಮ್ಮ ದೇಶದ ಅನೇಕ ಭಾಗಗಳಲ್ಲಿ ಶಾಲೆಯನ್ನು ನೋಡೋದೇ ಅಪರೂಪವೋ ಅಂತ ಜಾಗದಲ್ಲಿ ಆಚಾರ್ಯರ ಆಶೀರ್ವಾದದಿಂದ, ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರ ಸಹಕಾರದಿಂದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಂದಿದೆ. ಇದೇ ವರ್ಷ ಸಾಂಕೇತಿಕವಾಗಿ 9 ಜನರ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹತ್ರ 360 ಜನರನ್ನ ಅಡ್ಮಿಷನ್ ಮಾಡ್ಕೋಬಹುದಾಗಿರತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇವತ್ತು ನಮ್ಮೆಲ್ಲರಿಗೂ ಮಧ್ಯದಲ್ಲಿ ಬಂದಿದೆ.
ಆಯುರ್ವೇದಿಕ್ ಕಾಲೇಜ್ ಬರೋದಿದೆ, ಅದ್ರ ಜೊತೆಗೆ ಆಯುರ್ವೇದಿಕ್ ಕಾಲೇಜಿನ ಜೊತೆಗೆ ಆಸ್ಪತ್ರೆ ಕೂಡ ಬರೋದಿದೆ. ಹೀಗೆ ಈ ಪರಿಸರದಲ್ಲಿ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮೆಲ್ಲರನ್ನ ಮೇಲೆ ಎತ್ತಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಪ್ರಯತ್ನವನ್ನ ಆಚಾರ್ಯರ ನೇತೃತ್ವದಲ್ಲಿ ಅವರ ಭಕ್ತರು ಧರ್ಮಸೇನ ಭಟ್ಟಾರಕರು ವ್ಯಾವಹಾರಿಕವಾಗಿ ಅದೆಲ್ಲವನ್ನು ಕೂಡ ಪೂಜ್ಯ ಆಚಾರ್ಯರ ಪ್ರೇರಣೆಯ ಜೊತೆಗೆ ವ್ಯಾವಹಾರಿಕವಾಗಿ ಈ ತರದ ಅನೇಕ ಕೆಲಸಗಳನ್ನ ಪೂಜ್ಯ ಧರ್ಮಸೇನ ಭಟ್ಟಾರಕರು ಕೂಡ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ಆಚಾರ್ಯ ಗುಣಧರ್ಮೇಂದ್ರ ಮಹಾರಾಜರಿಗೆ ಹಾಗೆ ಧರ್ಮಸೇನ ಭಟ್ಟಾರಕರಿಗೆ ನಾನು ಇಡೀ ಸಮಾಜದ ಪರವಾಗಿ ಧನ್ಯವಾದಗಳನ್ನ, ಇಡೀ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನ ನಿಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ, ಚಪ್ಪಾಳೆಯ ಸಂಕೇತದ ಮುಖಾಂತರ ಅವ್ರಿಗೆ ಅರ್ಪಿಸ್ಲಿಕ್ಕೆ ಅಂತ ಬಯಸ್ತೀನಿ. ಯಾಕೆ ಅಂತ ಕೇಳಿದ್ರೆ ಒಂದೇ ವಿಷಯ ಮಾತಾಡಿ ನನ್ನ ಮಾತನ್ನ ನಾನು ಮುಕ್ತಾಯ ಮಾಡ್ತೀನಿ. ನಮ್ ದೇಶ ಹತ್ರ 1000 ವರ್ಷಗಳಿಂದ, 1000 सालों से हमारे देश के ऊपर कई सारे लोगों का आक्रमण चल रहा था. 1947 ಆಗಸ್ಟ್ 15ಕ್ಕೆ ಆಕ್ರಮಣ ನಿಲ್ತು, ಉಪಟಳ ಇನ್ನೂ ನಿಂತಿಲ್ಲ, ಕಿರಿಕಿರಿ ಇನ್ನೂ ನಿಂತಿಲ್ಲ, ಆದ್ರೆ ಆಕ್ರಮಣ ನಿಲ್ತು. ಹತ್ರ ಒಂದು 700-800 ವರ್ಷಗಳ ಕಾಲ ಅಸಹಿಷ್ಣುವಾಗಿರ್ತಕ್ಕಂಥ ಮತಾವಲಂಬಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ, ಅದಾದ ನಂತರ 300-355 ವರ್ಷಗಳ ಕಾಲ ಕುಟಿಲ ನೀತಿಯ ಷಡ್ಯಂತ್ರಕಾರಿಗಳಾಗಿರ್ತಕ್ಕಂಥ ಯುರೋಪಿಯನ್ರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು. ಅನೇಕ ರಾಜರನ್ನ ಸೋಲಿಸ್ತಾ ಇದ್ರು. ಆರಂಭದಿಂದ ಹಿಡಿದು ಇಲ್ಲಿವರೆಗೆ 47ರವರೆಗೆ ಅನೇಕ ರಾಜರನ್ನ ಸೋಲಿಸ್ತಾ ಬಂದ್ರು ಅವರು. ಆದ್ರೆ ರಾಜರನ್ನ ಸೋಲಿಸಿದ್ರೆ ದೇಶ ಮತ್ತು ಸಮಾಜ ಅವ್ರಿಗೆ ಅಧೀನಕ್ಕೆ ಬರ್ತಾ ಇರಲಿಲ್ಲ. ಮತ್ತೆ ಸ್ವಲ್ಪ ಸೋಲಿಸಿದವರು ಸ್ವಲ್ಪ ದುರ್ಬಲರಾದ ಕೂಡಲೇ ಇನ್ನೊಬ್ಬ ಹೊಸ ರಾಜ ಹುಟ್ಕೊಳ್ತಾ ಇದ್ದ. ಇನ್ಯಾರೋ ಸ್ವಾಮೀಜಿಗಳು ಬರ್ತಿದ್ರು, ವಿದ್ಯಾರಣ್ಯರು, ಅವ್ರ ಹಕ್ಕಬುಕ್ಕರಿಗೆ ಪ್ರೇರಣೆ ಕೊಡ್ತಿದ್ರು. ಮತ್ಯಾರೋ ಸಮರ್ಥ ರಾಮದಾಸರು ಬರ್ತಿದ್ರು, ಅವ್ರು ಶಿವಾಜಿ ಮಹಾರಾಜರಿಗೆ ಪ್ರೇರಣೆ ಕೊಡ್ತಿದ್ರು. ಹೀಗೆ ಮತ್ತೊಬ್ಬ ಹೊಸ ರಾಜ ಹುಟ್ಕೊಳ್ತಿದ್ರು. ಬ್ರಿಟಿಷರು ಯೋಚನೆ ಮಾಡ್ತಾರೆ, ಈ ದೇಶವನ್ನ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬರೀ ರಾಜನನ್ನ ಸೋಲಿಸಿದ್ರೆ ಆಗಲ್ಲ ಅಂತ ಹುಡುಕ್ತಾರೆ. ಆಗ ಅವ್ರು ಹುಡುಕಿದ್ದು ಈ ದೇಶದ ಸತ್ವವಾಗಿರ್ತಕ್ಕಂಥ, ಈ ದೇಶದ ಅಂತಸ್ತತ್ವವಾಗಿರ್ತಕ್ಕಂಥ ದ ಇನ್ನರ್ ಸ್ಟ್ರೆಂತ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿ ಅವ್ರು ಮೂರನ್ನ ಗುರುತಿಸ್ತಾರೆ. ಮೊದಲನೇದು ಮನೆ. ಅದರ ಅಧಿಪತಿಗಳು ಇಲ್ಲಿ 80% ಜನ ಇದ್ದಾರೆ. ತಾಯಿ ಮನೆಗೆ ಅಧಿಪತಿ. ಅವ್ರು ಒಂದು ಹೇಳ್ತಾರೆ, ಮನೆ ಅನ್ನುವಂತ ವ್ಯವಸ್ಥೆ ಈ ದೇಶದಲ್ಲಿ ಬಹಳ ಗಟ್ಟಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಎರಡನೇದು ಅವ್ರು ಹೇಳ್ತಾರೆ ಅಂತಲ್ಲಿ ಈ ದೇಶದಲ್ಲಿ ಬಹುದೊಡ್ಡದಾಗಿ ಆಗಿರ್ತಕ್ಕಂಥದ್ದು ಗುರುಕುಲ, ಆಚಾರ್ಯರು, ಶಿಕ್ಷಕರು. ಇವತ್ತಿನ ಶಾಲೆ ಆದ್ರೆ ಅದಕ್ಕಿಂತ ಹಿಂದಿನ ಶಾಲೆ ಯೋಚನೆ ಮಾಡಿ ನೀವು. ದ್ರೋಣಾಚಾರ್ಯರು, ವಸಿಷ್ಠರು, ಈ ತರದೆಲ್ಲ ಕತೆ ನಾವು ಕೇಳ್ತೀವಿ ಅಂತಲೇ. ಬರೀ ಅಲ್ಲಿವರೆಗೂ ಹೋಗ್ಬೇಕು ಅಂತ ಏನಿಲ್ಲ. ಮದನ್ ಮೋಹನ್ ಮಾಳವೀಯರು, ಸರ್ವಪಲ್ಲಿ ರಾಧಾಕೃಷ್ಣನ್, ಈ ತರದ ಎಲ್ಲ ಶಿಕ್ಷಕರ ಹೆಸರುಗಳನ್ನ ನಾವು ಕೇಳಿದೀವಿ. ಅವ್ರು ಬರೀ ಅಕ್ಷರ ಕಲಿಸ್ತಾ ಇರ್ಲಿಲ್ಲ, ಬದುಕೋದನ್ನ ಕಲಿಸ್ತಾ ಇದ್ರು. ಅವ್ರು ಬರೀ ವಿದ್ಯೆ ಕಲಿಸ್ತಾ ಇರ್ಲಿಲ್ಲ, ಅವ್ರ ನೈತಿಕತೆಯನ್ನ ಕಲಿಸ್ತಾ ಇದ್ರು. ಅವ್ರ ಕೇವಲ ಬದುಕುವ ಕಲೆಯನ್ನ ಕಲಿಸ್ತಾ ಇರ್ಲಿಲ್ಲ, ಉಳಿದವರೆಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಒಂದು ಸಮಾಜ ಮತ್ತು ದೇಶವನ್ನ ಕಟ್ಟೋದನ್ನ ಆ ಶಿಕ್ಷಕರು ಕಲಿಸ್ತಾ ಇದ್ರು ಈ ದೇಶದಲ್ಲಿ. ಶಿಕ್ಷಣದ ವ್ಯವಸ್ಥೆ. ಮೂರನೇದು ನಮ್ಮ ದೇಶದಲ್ಲಿ ಧಾರ್ಮಿಕ ವ್ಯವಸ್ಥೆ. ಅದು ಮಠ ಇರ್ಬೋದು, ಅದು ಮಂದಿರ ಇರ್ಬೋದು, ಅದು ಸನ್ಯಾಸಿಗಳಿರ್ಬೋದು. ಹೇಳ್ತಾರೆ ನಮ್ಮ ಪುರಾಣಗಳಲ್ಲಿ, ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಹೇಳ್ತಾರೆ, ಕಲಿಶಯನೋ ಸಂಜೀಹಾನಸ್ತು ದ್ವಾಪರ ಉತ್ತಿಷ್ಟಂ ತ್ರೇತಮಾಪ್ನೋತಿ ಕೃತಂ ಸಂಪದ್ಯತೆ ಚರನ್ ಚರೈವೇತಿ ಅಂತ. ಯಾರು ಚಲಿಸ್ತಾ ಇರ್ತಾನೋ, ಉದ್ದೇಶಕ್ಕೆ ಅನುಗುಣವಾಗಿ ಚಲಿಸ್ತಾ ಇರ್ತಾನೋ, ಅರಿತುಕೊಂಡು ಚಲಿಸ್ತಾ ಇರ್ತಾನೋ, ಆತ ಕೃತಯುಗವನ್ನ ನಿರ್ಮಾಣ ಮಾಡ್ತಾರ. ನಮ್ಮ ದೇಶದಲ್ಲಿ ಆಚಾರ್ಯರು ಈ ತರ ನಿರಂತರವಾಗಿ ಚಲನಶೀಲರು. ಅವ್ರು ನಿರಂತರವಾಗಿ ನಡೀತಾ ಇರ್ಬೇಕಾದ್ರೆ ನಡೀತಾ ಇರೋ ಜಾಗದಲ್ಲೆಲ್ಲ ಹೂವನ್ನ ಉದುರಿಸ್ತಾ ಹೋಗ್ತಾರ. ಅವರು ನಡೀತಾ ಇರೋ ಎಲ್ಲ ಜಾಗದಲ್ಲಿ ಹೊಲಕ್ ನಿರ್ಮಾಣ ಮಾಡಲ್ಲ, ಹೂವನ್ನ ಉದುರಿಸ್ತಾ ಹೋಗ್ತಾರೆ. ಆ ಕಾರಣಕ್ಕೆ ಸಮಾಜದಲ್ಲಿ ಒಂದು ಚೈತನ್ಯ. ಹೀಗೆ ಬ್ರಿಟಿಷರು ಗುರುತಿಸ್ತಾರೆ, ಒಂದು ಮನೆ ಯಾವುದಕ್ಕೆ ತಾಯಿ ಅಧಿಪತಿಯೋ ಕೇಂದ್ರವೋ ಆ ಮನೆ. ಎರಡನೇದು ಶಿಕ್ಷಣ, ಮೂರನೇದು ಧಾರ್ಮಿಕ ವ್ಯವಸ್ಥೆ. ಈ ಮೂರನ್ನ ನಾಶ ಮಾಡಬೇಕು ಅಂತ ಅವ್ರು ಹೊರಡ್ತಾರೆ. ಅವ್ರು ನಾಶ ಮಾಡೋದ್ರಲ್ಲಿ ಬಹುತೇಕ ಯಶಸ್ವಿನೂ ಆಗ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಈ ತರದ ಅನೇಕ ಆಧ್ಯಾತ್ಮಿಕ ವ್ಯವಸ್ಥೆಗಳಲ್ಲಿ ನಾವು ಈ ಮೂರನ್ನು ಮತ್ತೆ ವಾಪಸ್ ಕಂಡುಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಇದೀವಿ. ಇವತ್ತಿನ ಮನೆ ಅದು ಯಾವ ತರದ ಮನೆ ಆಗ್ಬೇಕು ಆ ತರದ ಮನೆ ಅಲ್ಲ. ಅದು ಮೊಬೈಲ್ ನಿಂದ ತುಂಬಿಕೊಂಡಿರ್ತಕ್ಕಂಥ, ಸದಾಕಾಲಕ್ಕೂ ಟಿವಿದೇ ಶಬ್ದ ಕೇಳ್ತಾ ಇರ್ತಕ್ಕಂಥ, ಮಗು ಅಳ್ತಾ ಇದ್ರೆ ತಾಯಿ ಮೊಬೈಲ್ ಅಲ್ಲಿ ಯಾವ್ದೋ ಆಟ ಹಾಕೊಡ್ತಕ್ಕಂಥ ಮನೆ ಆಗ್ಬಿಟ್ಟಿದೆ. ಈಗ ತಾಯಿ ಕತೆ ಹೇಳಲ್ಲ, ಮೊಬೈಲ್ ನಲ್ಲಿ ಆಡಕೋ ನೀನು ಅಂತ ಹೇಳ್ತಾಳೆ. ಮನೆ ನಿಧಾನಕ್ಕೆ ನಮ್ಮ ಮನೆ ಆಗ್ತಾ ಇದೆ. ಆ ಮನೆ ಆಗೋದ್ರ ಕಡೆಗೆ ಪ್ರಯತ್ನ ಪಡ್ಬೇಕು. ಶಾಲೆಯಾಗಿ ಉಳಿಬಾರ್ದು, ಕೇವಲ ಅಕ್ಷರಕ್ಕೆ ಸೀಮಿತ ಆಗ್ಬಾರ್ದು.
ಅಕ್ಷರಕ್ಕೆ ಸೀಮಿತ ಆಗ್ಬಾರ್ದು, ಅದೊಂದು ನೈತಿಕತೆಯ ಕೇಂದ್ರ ಆಗ್ಬೇಕು. ನಿಧಾನಕ್ಕೆ ಈ ತರದ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಅದು ಆಧ್ಯಾತ್ಮಿಕ ಕೇಂದ್ರ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಇನ್ಕ್ಲೂಸಿವ್ ಎಜುಕೇಶನ್, ಸರ್ವ ಸಮಾವೇಶಿ ಆಗಿರ್ತಕ್ಕಂಥ ಶಿಕ್ಷಣ, NEP, ಈ ತರದ ಅನೇಕ ವಿಷಯಗಳ ಮುಖಾಂತರ ನಮ್ಮ ದೇಶದಲ್ಲಿ ದೇಶಭಕ್ತರನ್ನ ನಿರ್ಮಾಣ ಮಾಡತಕ್ಕಂಥ ಶಾಲೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಇನ್ನು ಮೂರನೇದು, ಜ್ವಲಂತವಾಗಿ ಸದಾಕಾಲ ಇದ್ದಂತ ಸನ್ಯಾಸಿಗಳು, ಧಾರ್ಮಿಕ ಕೇಂದ್ರಗಳು, ದೇವಸ್ಥಾನಗಳು, ಇವೆಲ್ಲವನ್ನ ನಾವು ಹಿಂದಿನ ಕಲ್ಪನೆಯ ಆಧಾರದ ಮೇಲೆ ಮನೆ, ಹಿಂದಿನ ರೀತಿ ನೀತಿಯ ಆಧಾರದ ಮೇಲೆ ಆಧುನಿಕ ಶಿಕ್ಷಣದ ಜೊತೆಗೆ ಶಾಲೆ, ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನ ನಿರಂತರವಾಗಿ ಗಂಗಾ ನದಿ ತರ, ಕೃಷ್ಣಾ ನದಿ ತರ ಈ ದೇಶದಲ್ಲಿ ಸದಾ ಕಾಲಕ್ಕೂ ಹರಿತಾ ಇರ್ತಕ್ಕಂಥ ಧಾರ್ಮಿಕ ವ್ಯವಸ್ಥೆ, ಈ ಮೂರಕ್ಕೂ ಕೇಂದ್ರ ಆಗೋದಿದೆ ಶಮನೇವಾಡಿಯ ಈ ಪರಿಸರ. ನಾನು ಅನ್ಕೊಳ್ತೀನಿ ಇಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರೆಲ್ಲರೂ ಕೂಡ ಅದೃಷ್ಟಶಾಲಿಗಳು ಅಂತ. ಒಟ್ಟು ಈ ಭೂಭಾಗವೇ ಅದೃಷ್ಟಶಾಲಿ. ನೀರು, ಹಸಿರು ಎಲ್ಲಾ ಕಡೆ, ಸಹಕಾರಿ ಮನೋಭಾವ, ಇಡೀ ದೇಶದಲ್ಲಿ ಎಷ್ಟು ಸಹಕಾರಿ ಸಂಸ್ಥೆಗಳಿದಾವೋ ಈ ಭಾಗದಲ್ಲಿ ಚಿಕ್ಕೋಡಿ, ನಿಪ್ಪಾಣಿ ಈ ಭಾಗದಲ್ಲಿ ಅಷ್ಟೇ ಪ್ರಮಾಣದ ಸಹಕಾರಿ ಸಂಸ್ಥೆಗಳು, ಮ್ಯೂಚುವಲಿ ಕೋಆಪರೇಟಿವ್, ಪರಸ್ಪರ ಸಹಕಾರಿಗಳು ಈ ಕ್ಷೇತ್ರದವರು. ಇವತ್ತು ಅವೆಲ್ಲದರ ಜೊತೆಗೆ ಒಂದು ಆಧ್ಯಾತ್ಮಿಕ ಕೇಂದ್ರ, ಒಂದು ಶಿಕ್ಷಣ ಕೇಂದ್ರ ಕೂಡ ಇಲ್ಲಿ ಸಾಕ. यहाँ के लोग सहकारी है, यहाँ के लोग परिश्रमी है, यहाँ खेती बहुत अच्छा चलता है, यहाँ पानी भी बहुत है, और ऐसे एक परिसर में आज एक आध्यात्मिक केंद्र तीर्थंकर भगवान पार्श्वनाथ महाराज जी का, उनका प्रतिमा के लिए शिलान्यास और लौकिक शिक्षण के लिए इंजीनियरिंग कॉलेज का लोकार्पण, ये दोनों हुआ है. ಎರಡೂ ಆಗಿದೆ. ಆ ಎರಡಕ್ಕೂ ನಾನು ಶುಭ ಹಾರೈಸ್ತಾ, ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ, ಪೂಜ್ಯ ಮಹಾರಾಜರ ಆಶೀರ್ವಾದ, ಪೂಜ್ಯ ಆಚಾರ್ಯರ ಆಶೀರ್ವಾದ ಇಡೀ ಸಮಾಜದ ಮೇಲೆ ಇರಲಿ ಅಂತ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪೂಜ್ಯ ಆಚಾರ್ಯರಿಗೆ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಘನತೆ ಮತ್ತು ರಾಜ್ಯಪಾಲರಿಗೆ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡಿ